ಹುಡುಗಿರು ಬೀಳ್ತಾರೆ ಇವತ್ತು ಜಾತ್ರೆಯಲ್ಲಿ ಅಂತ ಹೇಳ್ಬೇಕಾ ಅವರ್ಯೋ ಕಿತ್ಕೊಂಡ್ಬಿಟ್ಟಿದ್ದೀನಿ ಸಾಯ್ತಾವ್ ನಾಯಿ ಸಾಯಂಗೆ 40 ಮಾಡ್ಕೊಂಡು ಕೊಡಕ್ಕೆ ಅದೇ ಕೊಡಿ ನಮ್ಮ ಮಕ್ಕಳ್ದಂಗೆ ಸುಮ್ಮನೆ ಹೋಗ ಹುಡುಗನ್ ಕೆಣಕ್ ತಾವಳೆ ನಮ್ಮ ಮಕ್ಕ ಕಣ್ಣಾನ ಕಣ್ಣೆ ಜ್ಯೂಸ್ ಬಿಡುವಾ ಇಸ್ಕೂ ನಮ್ ಕೊಡತಾನೆ ಎಷ್ಟು ಒಳ್ಳೆಯವ್ರು ಅಂದ್ರೆ ಆಂಟಿ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾಯಿ ಹೊಡೆಯವ್ರು ಹೊಡಿಯೋರು ಬೈಯೋರು ಹಿಂದಿಂದೆ ಒಳ್ಳೆ ಇಲ್ಲ ಇದ್ದಂಗೆ ಐತೆ ನೋಡಿ ಇವ್ರ ಮನೆ ಈಗ ನೋಡ್ರಿ ಗಾಯ್ಸ್ ಅವ್ರ ಅಮ್ಮ ನೋಡ್ಬಿಟ್ರೆ ಮಾತ್ರ ಹಬ್ಬ ಮಾಡ್ತಾರೆ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿ ನಿತೀಶ್ ಮಾಡುವ ಸ್ವಾಗತ ಸುಸ್ವಾಗತ ನಿಮ್ಮ ನಿತೀಶ್ ಕೊಡ ವ್ಲಾಗ್ಸ್ಗೆ. ಗಾಯ್ಸ್ ಈ ಥರ ಸಂದರ್ಭ ನೋಡೋದು ಭಾಳ ಕಮ್ಮಿ, ಯಾಕಂದರೆ ಇವತ್ತು 5 o'clock 6 ಗಂಟೆ 5 ಎದ್ದಿದ್ದೀನಿ. ಯಾಕಂದರೆ ಊರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಊರಲ್ಲಿ ದೊಡ್ಡಮ್ಮನ ಹಬ್ಬ ಜಾತ್ರೆ, ಮೀನ್ಸ್ ಫುಲ್ ಮರಿಗಿರೆಲ್ಲ ಹೊಡಿತಾರೆ, ಫುಲ್ ನಾನ್ ವೆಜ್ ಊಟ. ಸೊ ಊರು ಹೋಗೋಣ ಅಂತ ನೈಟ್ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ ಹೋಗ್ತಾ ಇದ್ದೀವಿ. ನಿಶಾ ವರ್ಷನೇ ಹೋದ್ರು, ನಾವು ಮಾತ್ರ ಲೇಟ್ ಹೋಗ್ತಾ ಇದ್ದೀವಿ. ಮಮ್ಮಿ ಬಾಯ್, 100 ರೂಪಾಯಿ ಹೋಗಿದ್ದೀರಾ ತೋರಿಸ್ಕೊಡ ಅಂತಿದ್ದಾರೆ. ಓಕೆ ಗಾಯ್ಸ್ ಬನ್ನಿ ಹೋಗೋಣ. ಶಿಟ್ ಬಂದೆ. ನಾನು ನಮ್ಮ ಬುಜ್ಜಿ ಚೀನು ಹೋಗ್ತಾ ಇದ್ದೀವಿ. ಏನು ಬುಜ್ಜಿ? ಗುಡ್ ಮಾರ್ನಿಂಗ್. ಹುಷಾರು. ನಾನು ಬುಜ್ಜಿ ಇಬ್ಬರು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆಂದಿ ಹೊರಡಲ್ಲಿ ಏನೇನು ಸಿಗುತ್ತೆ, ಏನೇನು ತಿಂತೀವಿ ಅಂತ ತೋರಿಸ್ತೀನಿ. ನಾನು ಭಾಳ ಕಮ್ಮಿ ನಾನು ಹೋಗ್ತಿದ್ದು, ಮೀನ್ಸ್ ಇಷ್ಟು ಬೇಗ ಎದ್ದೇಳೋದು ಬೇಡ ಅಂದ್ಕೊಂಡಿದ್ವಿ. ನೈಟ್ ಪ್ಲ್ಯಾನ್ ಮಾಡಿದ್ವಿ ಹೋಗಲೇಬೇಕು ಅಂತ. ಸೊ ಹೋಗ್ತಿದ್ವಿ. 6 ಗಂಟೆ 6 ನಿಮಿಷ 3 ಮಡಿಕೇರಿ ಕುಶಾಲನಗರ ಹತ್ರ ಇರೋದು. 11 ಗಂಟೆ ಅಷ್ಟೇ ರೀಚ್ ಆಗಿ ಹೋಗ್ತೀನಿ. ಬನ್ನಿ ಆಂದಿ ಹೋಗ್ಬೇಕು, ಏನು ತಿಂತೀನಿ ಏನು ಮಾಡ್ತೀನಿ ತೋರಿಸ್ತೀನಿ. ಬನ್ನಿ ಗೈಸ್, ನಮ್ಮ ಬೇಬಿ ವರ್ಣದಲ್ಲಿ ಹೋಗೋಣ. ನಾನು ಬುಜ್ಜಿ ಇಬ್ಬರೇ ಗರ್ಲ್ಫ್ರೆಂಡ್ ಜೊತೆ ಹೋಗ್ಬೇಕಾದ್ರೆ ಬುಜ್ಜಿ ಜೊತೆ ಹೋಗ್ತಾ ಇದ್ದೀನಿ. ಎಂಥ ಭಾಗ್ಯ ನೋಡಿ ನನಗೆ ಇವತ್ತು. ಮನೆಗೆ ಹೋಗೋಣ. ಆ್ಯಂಡ್ ಕಾರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಅಷ್ಟು ಮಾಡ್ತಾರೆ, ಬಟ್ ಗ್ಲಾಸಿಗೆ ನೀರು ಹಾಕ್ಕೊಂಡು ಧೂಳಿಗೆ ಏನು ಕೂತ್ರೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ನೀರಿಲ್ಲ ಬೇಡ, ಆ್ಯಕ್ಟಿವ್ ಫುಲ್ ಗಲೀಜಾಗ್ಬಿಟ್ಟೈತೆ. ಹೇಳಿ ಬೆಳಗ್ಗೆ ಎದ್ದರೆ ಒಂಥರ ಅಭ್ಯಾಸ ಇಲ್ವಲ್ಲ. ನಾನು ಜಿಮ್ಗೆ ಹೋಗ್ಬೇಕು, ಜಿಮ್ ಫೀಸ್ ಎಲ್ಲ ಕಟ್ಟಿದ್ದೀನಿ. ಓಕೆ ಆಯ್ತಾ ಅಲ್ಲ, ಎದಳಕ್ಕೆ ಆಗಲ್ಲ ವಯಸ್ಸು. ಹೆಂಗಪ್ಪ 5 ಗಂಟೆ 6 ಗಂಟೆಗೆ ಹೇಳ್ತೀರಾ ದೇವರೇ, ಕಣ್ಣೇ ಬಿಡೋಕ್ಕಾಗಲ್ಲ ಒಂದೊಂದ್ಸತಿ. ಬನ್ನಿ ಗ್ಲಾಸಲ್ಲಿ ನೀರು ಹಾಕಿ ಬರ್ಸಿಗೋಣ. ನೋಡಿ ಗೈಸ್ ಎಷ್ಟು ನೀರು ಕಾಣಿಸಿದೆ. ಪೂಜೆ, ಆರ್ ಯು ಎಕ್ಸೈಟೆಡ್ ಟು ಗೋ ಟು ಯುವರ್ ವಿಲೇಜ್? ಇಷ್ಟ ಇಲ್ಲ ನಿಂಗೆ ಗುರು ಹೋಗೋಕ್ಕೆ. ವಿಡಿಯೋ ನೋಡಿ ನಿಮ್ಮ ತಾತ ಬೈದ್ರೆ ಏನು ಮಾಡ್ತೀಯ? ಬೈದ್ರೆ ಬೈಸ್ಕೊಂತೀಯ ಅಂತೀಯ, ಬಟ್ ಊರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ನಿನಗೆ. ಏನಕ್ಕೆ ಇಷ್ಟ ಇಲ್ಲ? ಬೆಂಗಳೂರು ಏನಕ್ಕೆ ಇಷ್ಟ? ಬೆಂಗಳೂರು ಹೇಳಿ, 2 ಮಾತು ಹೇಳು. ಬೆಂಗಳೂರು ಯಾಕೆ ಇಷ್ಟ ಅಂತ? ಹೌದಾ? ನೋಡ್ರೆ ಗಾಯ್ಸ್ ಅವ್ರ ಅಮ್ಮ ನೋಡ್ಬಿಟ್ರೆ ಮಾತ್ರ ಹಬ್ಬ ಮಾಡ್ತಾಳೆ. ನಮ್ಮ ಅಕ್ಕನ ಮಗ ಅವನು. ಗಾಡಿ ಸ್ವಲ್ಪ ವಾಮ್ ಮಾಡಿ ಹೀಟ್ ಮಾಡಿಸಿದ್ದೀನಿ, ಆನ್ ಮಾಡಿ. ಇನ್ನು ಸ್ಟಾರ್ಟ್ ಆಗಿ ಹೋಗೋಣ. ಫಸ್ಟು ಟೀ ಬ್ರೇಕ್ ನಿಲ್ಸೋಣ. ತಲೆಗೊತ್ತೈತೆ ನನಗೆ. ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋ ಒಂಥರ ಮೂಡೆ ಒಂಥರ ಅಪ್ಸೆಟ್ ಆದಾಗೈತೆ. ಗೈಸ್ ಲೆಟ್ಸ್ ಗೋ. ಬುಜ್ಜಯ್, ಟೈಮ್ ಎಷ್ಟು ಇವಾಗ? 6:10. ಇನ್ನೊಂದು ಫೋನಲ್ಲಿ ಸೇಫ್ಟಿ ನೋಡು. 6:13. ಬನ್ನಿ ಎಷ್ಟೊತ್ತು ಹೋಗ್ತೀವದು ತೋರಿಸ್ತೀವಿ ಗೈಸ್. ಹತ್ತತ್ರ ಗಂಗಮ್ಮ ಸರ್ಕಲ್ ನಮ್ಮ ಮನೆಯಿಂದ ಒಂದು 8 ಕಿಲೋಮೀಟರ್ ತನಕ ಬಂದಾದ್ಮೇಲೆ ನೋಡ್ತೀವಿ ಚಾರ್ಜರೇ ತಗೊಂಬಿಡಿ. 2 ಫೋನ್ ಇಟ್ಕೊಂಡಿದ್ದೀವಿ, 1 ಫೋನ್ ಚಾರ್ಜರ್ ತಗೊಂಬಿಡಿ. ಸೊ ಬ್ಯಾಕ್ ಊಟ ನೋಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ. ಏನಪ್ಪ ಬೆಳಗ್ಗೆ ಇಲ್ಲ ಬುಜ್ಜಿ, ನೀನು ನೆನ್ಸ್ಬೇಕ್ತಾ ನೀನು ಏನು ಇರ್ರೆಸ್ಪಾನ್ಸಿಬಿಲಿಟಿ ಫೆಲೋ ನೀನು. ಎತ್ಕೊಬೇಕು ನೀನು ಎಲ್ಲ. ಗೈಸ್ 2 ಬ್ಯಾಗ್ ಎತ್ಕೊಂಡು ಬರ್ತಾ ಇದ್ದೀನಿ, ಒಂದು ಚಾರ್ಜರ್ ಎತ್ಕೊಂಡು ಬರೋಕ್ಕಾಗಲ್ಲ. ಕಾಲಿಂದ ಬರ್ಲಿ ಹಿಡಿಯೋಕಾಯ್ತದ ಅವನ್ನ. ಆಯ್ತು ಬನ್ನಿ, ಇನ್ನೇನಾದ್ರು ಮನೆ ಹತ್ರ ಹೋಗಿ ಇಸ್ಕೊಂತೇವೆ ಹೋಗೋಣ. ಯಾಕೆ ಮೈಸೂರು ರೋಡು ಫುಲ್ ಜಾಮ್ ಆಗೋಗುತ್ತೆ. ಅಷ್ಟು ಮೈಸೂರು ಹತ್ರ ಕೂಡ ಬನ್ನಿ ಟೀ ಕುಡಿದು ಮುಗಿಸೋಣ. ಬೆಳಗ್ಗೆ ಜ್ಯೂಸ್ ಕುಡಿತಾರಣ್ಣ? ಬೆಳಗ್ಗೆ ಕುಡಿತಾರ ಗಾಯ್ಸ್. ಟೀ ಬ್ರೇಕ್ ಆಯಿತು, ಚಿಪ್ಸು ಜ್ಯೂಸು ಎಲ್ಲ ತೊಗೊಂಡಿದ್ದೀವಿ. ಇವಾಗ ಏನಂದರೆ ಮಾಡೋದಷ್ಟೇ. ಬನ್ನಿ
ನೆಕ್ಸ್ಟು ಮೈಸೂರಲ್ಲಿ ಇನ್ನೊಂದು ಬ್ರೇಕ್ ಹಾಕೋಣ ಬ್ರೇಕ್ಫಾಸ್ಟ್ಗೆ. ನೋಡ್ಬಿಡೋಣ ಬನ್ನಿ. ಫಸ್ಟ್ ಮೈಸೂರು ಹತ್ತೋಣ ಬನ್ನಿಪ್ಪ. ಟ್ರಾಫಿಕ್ ಆಯ್ತಲ್ಲ ನೀರಪ್ಪ. 7 ಗಂಟೆ 7:15 ಎಷ್ಟು ಟ್ರಾಫಿಕ್ ಅಂದರೆ ನಂಬಲ್ಲ. ಏನು ಬೆಂಗಳೂರು ಹಿಂಗೋಗ್ಬಿಡಿದಲ್ಲಪ್ಪ ದೇವ್ರೆ, ಫುಲ್ ಟ್ರಾಫಿಕ್ಕು. ಬನ್ನಿ ಮೈಸೂರು ಹತ್ಬಿಟ್ಟು ಎಕ್ಸಿಟ್ ಆಗ್ಬಿಡೋಣ ಫಸ್ಟ್. ಸಿಗೋಣ ಜೊತೆಗೆ ತಿನ್ನೋಣ ಅಂತ ಅಂದ್ಬಿಟ್ಟು ಶಿಷ್ಯ ಫ್ರೆಂಡ್ ವೆಲ್ಕಮ್. ಮೊನ್ನೆ ಹೋಗ್ತಾ ಇದ್ದೀನಿ ಮಕ್ಕಳು ಓಡಿಸ್ಕೊಂಡು ಬೇಜಾರ ಕಂಪ್ನಿ ಕೊಟ್ಟು ಮತ್ತೆ ಕರ್ಕೊಂಬಂದಿರೋ ಬಿಜಿ ಪಾಸ್ ಕಂಪ್ಸ್ಕೊಂಡು. ಗೈಸ್ ಮೈಸೂರು ಹತ್ರ ಬಂದಿದ್ದೇವೆ. ನಾನು ಇಷ್ಟೊತ್ತವರೆಗೂ ಮನ್ಗಿದೆ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ. 11 ಕಿಲೋಮೀಟರ್ ಅಷ್ಟೇ. ಗೈಸ್ ಬನ್ನಿ, ನಾನು ನಮ್ಮ ಸ್ಕೂಲ್ ತೋರಿಸ್ತೀನಿ. ನೋಡಿ ಗೈಸ್ ಐಕಾನ್ ಅಲ್ಲಿ ವೈಟ್ ಕಲರ್ ಕಾಣುತ್ತೆ. ಏನು ಓದ್ತಿರೋದು ನೀನು? ಗೈಸ್ ನಾನೀಗ 4th ಸ್ಟ್ಯಾಂಡರ್ಡ್. CBSE ನ ಸ್ಟೇಟ್ ಏನು? CBSE ಗೈಸ್. ಹೌದಾ? ಇವಾಗ ಎಷ್ಟನೇ ಕ್ಲಾಸ್? 4th. ಹೌದಾ? ರಿಸಲ್ಟ್ ಬಂತಾ ನಿಂದು? ಎಸ್ ಗೈಸ್. ಎಷ್ಟು ನಿಂದು ಥರ್ಡ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್? 90. ಓಕೆ ಓಕೆ ಬಾಯ್ ಗೈಸ್. ಗೈಸ್ ಊರಿಗೆ ಬಂದ್ವಿ. ಇದು ಪರ್ಕ್. ನನ್ನ ತಂಗಿಗೆ ಏನ್ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ ಬನ್ನಿ ಗೈಸ್. ಹತ್ರ ಬಂದ್ವಿ. ಇದೆ ನಮ್ಮ ಮನೆ, ನೋಡಿರ್ತೀರಾ ಸುಮಾರು ಸರಿ. ಮನೆ ಹೋಗೋಣ. ಹಾಯ್ ಗಾಯ್ಸ್, ಕೊನೆಗೂ ನಮ್ಮ ಊರಿಗೆ ಬಂದ್ವಿ ನಾವು. ಇದೇ ನಮ್ಮ ಮನೆ. ಹಾಯ್ ಮಾಮಾ, ಹೌ ಆರ್ ಯು? ಈ ಕರ್ಕಿ ಬನ್ನಿ ಗೈಸ್ ಹೊರಗಡೆ ಹೋಗೋಣ. ಯಪ್ಪ ಏನ್ ಬಿಸಿಲು. ಆಯ್ತೆ ಹೆಂಗಿದ್ಯಾ ಕರ್ಕಿ? 2 ಲಕ್ಷ ಮೊಬೈಲ್ ತೀರಿಸ್ತಿದ್ದ ಇವಾಗ ಹಾಕತ್ತಲ್ಲ ಇವಾಗ ಅಲ್ಲಿ. ಓ ಅದಕ್ಕೆ ಬೈತಿದ್ವಿ ಹೊರಗಡೆ ಕುತ್ಕೊಂಡು. ಹಾಯ್ ಅಕ್ಕ. ನಮ್ಮ ಅಕ್ಕ ಬಹಳ ಸಣ್ಣಾಗಿದ್ದಾರೆ. ಬಹಳ ಸಣ್ಣಾಗಿದ್ದಾರೆ ನಮ್ಮ ಅಕ್ಕ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಕೈ ಕೊಡಿ. ಏನಕ್ಕೆ ಸಣ್ಣ ಆಗ್ಬಿಟ್ಟಿದ್ಯಾ? ಆಡ ಅವರ್ಯೋ ಹಿಂಗ್ ಬಂದಿರೋದೇ 10 ವಿಡಿಯೋ ಮಾಡ್ಕೊಂಡು ಹೋಗೋಣ. 5-6 ಸಾವಿರ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ ಡೀಸೆಲ್ನ. ಎಲ್ಲ ತೆಗಿಬೇಕಲ್ಲ. 2000 years later. ಕಾಯ್ಸ್ ಬಂದ ತಕ್ಷಣ ಮಲಗ್ಬಿಟ್ವಿ. ಎದ್ದು ನಾವೆಲ್ಲ ಹೋಗ್ಬಿಟ್ಟಿದ್ದಾರೆ. ನಮ್ಮ ತಂಗಿ, ನಮ್ಮ ವರ್ಷಿಣಿ, ನಮ್ಮ ಅಕ್ಕ ಎಲ್ಲ ದೇವಸ್ಥಾನ ಹತ್ರ ಹೋಗಿದ್ದಾರೆ. ಫೋಮು ಟಾರ್ಚ್ ಕೊಟ್ಟು ಬಿಡಿಸಿರೋದು. ರೆಡಿಯಾಗಿದ್ದೀನಿ. ಔಟ್ಫಿಟ್ ಹೆಂಗಿದೆ ದಯವಿಟ್ಟು ಕಮೆಂಟ್ ಮಾಡಿ. ಮನೆ ಮಿಸ್ ಐತೆ ಕೂಡ ಹಬ್ಬ ಅಲ್ಲ ಇದೆ. ಜಸ್ಟ್ ಚೆನ್ನಾಗಿದೆಯಲ್ಲ ಕಮೆಂಟ್ ಹಾಕಿ ಗೈಸ್. ಎಲ್ಲಿ ಕೂರಿಸ್ಕೊಂಡು ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗಿ ಸಿಗೋಣ. ಮನೆ ಗೈಸ್ ಬಾಚಿಂಗೆ ಸಿಗ್ತಾರ ಗೈಸ್. ಬನ್ನಿ ಕೆಳಗಡೆ ಹೋಗಿ ಹುಡ್ಕೋಣ. ಸಿಕ್ಕತ್ತಾರೆ ಬಚ್ಕೊಂಡು ಹೋಗ್ಬಿಡೋಣ. ಇದಮ್ಮ ಇನ್ನೊಂದು ಜಿಮ್ ಏರಿಯಾ ಮಾಡ್ಕೊಂಬಿಟ್ಟು ಎಲ್ಲ ಇಟ್ಕೊಂಡು ಲೆಟ್ಸ್ ಗೋ. ಇದೇ ನಮ್ಮೂರು ಜಾತ್ರೆ ತೇರಿದು. ನಮ್ಮ ಮಕ್ಕಳಿಗೆ ಎಷ್ಟು ಕ್ಯೂಟಾಗಿ ಅಡಗಿದೆ. ಒಂದು ತಾಯಿ, ಒಂದು 2 ತಾಯಿ ಮಕ್ಕಳು, ಸಾರಿ 2 ಮಕ್ಳು ತಾಯಿ ಅನ್ಸಲ್ಲ ಮಕ್ಕಳು ನೋಡಿದ್ರೆ. ದೇವಳಿಗೆ ಸಣ್ಣಾಗಿದೆ ಕಣಕ್ಕ. ಸೀರಿಯಸ್ ಆಗಿ ಪ್ರಾಮಿಸ್ ಸಣ್ಣಾಗಿದೆಯಾ? ಸೀರಿಯಸ್ ಸಣ್ಣಾಗಿದೆಯಾ? ಪ್ರಾಮಿಸ್ ಮಕ್ಕ ಸಣ್ಣಾಗೋರು ಗೈಸ್. ನಮ್ಮ ಭಾವ, ನಮ್ಮ ಅಕ್ಕ ಎಲ್ಲರೂ ಬಂದಿದ್ದಾರೆ. ಏನು ಸದ್ಯಕ್ಕ ಎಷ್ಟು ವರ್ಷದಿಂದ ನಡೀತಿರೋದು ಇದು ಜಾತ್ರೆ? ಸುಮಾರು ನಾನು ಊಟಕ್ಕಿಂತ ಮುಂಚೆ ಐ ಥಿಂಕ್ ಅರೌಂಡ್ ಇದು ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ ದೊಡ್ಡಮ್ಮ ತಾಯಿ ತೇರು ಅಂತ. ನಾನು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ನಡೀತಾ ಇದೆ. ಇದೇ ನೋಡಿ ನಮ್ಮ ತೇರು. ಇದನ್ನ ದೊಡ್ಡಮ್ಮ ತಾಯಿ ತೋರ್ಕೊಂತ ಇದೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಲ್ಲ ಸೇರ್ಕೊಂಡು ಎಳ್ಕೊಂಡು ಹೋಗ್ತಾರೆ. ಈ ತೇರನ್ನ ಹೊರಗಡೆ ದೇವ್ರು ಕೂರಿಸಿರ್ತಾರೆ. 35 years ಆಯ್ತು. 35 years ಆಯ್ತು ನಾವ್ ಇನ್ನೂ ತೋಪು ನೋಡಿಲ್ಲ. ಈ ವರ್ಷ ನೋಡೋಣ ಅನ್ಕೊಂಡಿದೀವಿಲ್ಲ. ನೋಡೋಣ. ಮರಿ ಅದೇ ಹೊಡಿತಾರೆ ಇವಾಗ. ತಕ್ಷಣ ನಿಮಗೆ ಎಷ್ಟೊಂದು ದುಡ್ಡು ಬಿಟ್ಟು ಬಂದ್ಬಿಟ್ಟಿದೆ ಮನೆಗೆ. ಸ್ನಾನ ಮಾಡೋದಲ್ಲ, ಸೊ ಬಟ್ಟೆಲ್ಲ ದುಡ್ಡು ಇಟ್ಬಿಟ್ಟಿದೆ. ಬನ್ನಿ ದುಡ್ಡು ಇಟ್ಕೊಂಡು ಏನೋ ಶಾಪಿಂಗ್ ಗಿಪ್ಪಿಂಗು ತಿನ್ನೋಕ್ಕಿನ್ನ ಬೇಕಾಗುತ್ತಲ್ಲ. ಮೊನ್ನೆ ಹೋಗೋಣ
ಸೊ ಆ ಥರ ಮಾಡೋಣ. ಸ್ವಲ್ಪ ವಾಯ್ಸ್ ಕೇಳಿಸೋ ದಯವಿಟ್ಟು ಬೇಜಾರಾಗ್ಬಿಡಿ ಗಾಯ್ಸ್. ಸ್ವಲ್ಪ ಸುಸ್ತಾಗಿ ಹೋಗೋಣ, ಬೇಕು ಹೋಗೋಣ ಈ ಸಲ ನಡ್ಕೊಳ್ಬೇಕಾಗಲ್ಲ. ನಮ್ಮ ಬರು ಇಲ್ಲಿ ಹೊರನಲ್ಲಿ ನಿಂತೈತೆ, ಈ ಕಾರಣ ಇದೆ ನಮ್ಮ ಮನೆ ಗಾಯ್ಸ್. ಯಾವ ಗೆಸ್ಟ್ ಹೌಸ್ ಯಾವ ಫಾರ್ಮ್ ಹೌಸ್ ಹೋಗೋದು ಬೇಡ, ಯಾವ ನಮ್ಮದೇ ಒಳ್ಳೆ ವಿಲ್ಲ ಇದ್ದಂಗೆ ಐತೆ ನೋಡಿ. ಈ ಮನೆ ಈಗ ಕಮೆಂಟ್ ಹಾಕಿ ಚೆನ್ನಾಗಿದೆ ಇಲ್ವಾ ಅಂತ. ಕಲರ್ ನಮ್ಮ ಮಣ್ಣು ಸೆಲೆಕ್ಷನು ಅದು ಸ್ವಲ್ಪ ಇಗ್ನೋರ್ ಮಾಡಿ, ಅದು ಬಿಟ್ಟು ಬೇರೆ ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಗಾಯ್ಸ್ ನಮ್ಮ ಮಕ್ಕಳಿಗೆ ಮೈಸೂರು ಬಂದೆಲ್ಲ ತಿಂತಾರೆ, ಹೊಟ್ಟೆ ಬರೋವ್ರಿಗೆ ಅಕ್ಕಿ ಮಕ್ಕಳಿಗೆ ಒಳ್ಳೆ ತಿಂದ್ರೆ ಬಾರ ಇರ್ಬೇಕಾ ಪಾಪ ನಮ್ಮ ಅಕ್ಕ ತಿಳ್ಕೊಬಿಟ್ಟಾಳೆ. ಗಾಯ್ಸ್ ವಾಯ್ಸ್ ನಿಂತವ್ರು ಕಾಲು ನೋಡು, ವಾಯ್ಸ್ ಕೇಳಿಸೋದು ನೋಡಿ. ಸಿಂಬಲ್ ಜಾತ್ರೆ ಅದಕ್ಕಾಕದು ಕಿವಿಗೆ ಹಾಕೊಳ್ಳೋದು ಪಿಪಿ ಅನ್ನೋದು ಬೇಕಾ ನೋಡಿಲ್ಲಿ ಬಾಯ್ಲಿ ಬೇಕಾಯ್ತು. ಮನೇಲಿ ಒಂದ್ 200 ಬಿದ್ದೈತೆ ಬಿಡು ಬೇಡ. ಇದು ಬಲೂನು ಬಿಸಿಲು ಹೊಡೆದೋಯ್ತದೆ. ಏನ್ ಬೇಕು? ಐಸ್ ಕ್ರೀಮ್ ತಿನ್ನೋಣ ನಡಿ. ಐಸ್ ಗಾಡಿ ಬಂದ್ಬಿಡ್ತು. ಎಷ್ಟು ಐಸ್ ಕ್ರೀಮ್ ಆದಿದ್ಯಾ ಅಣ್ಣ ನಿಮ್ಮಲ್ಲಿ? ಕುಡಿಯಕ್ಕ 40 ರೂಪಾಯಿ ಮಾಡ್ಕೊಂಡು ಕೊಡಕ್ಕೆ ಅದೇ ಕೊಡಿ ನಮ್ಮ ಮಕ್ಕ ಹೇಳ್ದಂಗೆ. ಕಾಸ್ಟ್ಲಿ ಐಸ್ ಕ್ರೀಮ್ ಅಕ್ಕ, ಕಾಸ್ಟ್ಲಿ ಐಸ್ ಕ್ರೀಮ್ ಯಾವ್ದು ಕುಡಿಯಕ್ಕೆ? ಕಾಸ್ಟ್ಲಿ ಇರ್ಬೇಕಕ್ಕ, ನೋಡಿದಾಗ ಜನ ಕೇಳ್ಬೇಕು ಎಷ್ಟು ರೂಪಾಯಿ ಇದು ಅಂತ. ಕಮ್ಮಿ ಇರಬಾರ್ದು, ನೀವು ಕಮ್ಮಿ ಇರೋ ಜಾಸ್ತಿ ಹೇಳಿ. ಎಷ್ಟಕ್ಕ ಅದು? ಇನ್ನೊಂದು ಕೊಡಿ. ಅವ್ರಕ್ಕಿಂತ ಕಾಸ್ಟ್ಲಿ ಸೈಜ್ ಮಕ್ಕ ತಿಂತಾವಳೆ. ಅಲ್ಲ 10 ರೂಪಾಯಿ ಕೊಡಿ, ಹಿಂದೆ ತಿಂದಿದ್ರು ಮಕ್ಕ 40 ರೂಪಾಯಿ ಇದು. 50 ರೂಪಾಯಿಗೆ ಹಾಕಿಸ್ಕೊಂಡು 10 ರೂಪಾಯಿ ಜಾಸ್ತಿ. ದುರಂಕಾರದ್ದು ದುಡ್ಡಿಗೆ ದುರಂಕಾರದಲ್ಲ 50 ರೂಪಾಯಿ ಮುಗಿಸ್ಕೊಂಡು ಹಾಕ್ತಿದ್ದೆ ಇದೀವಿ. ಹೆಂಗಿದೆ ಅಕ್ಕ, ಚೆನ್ನಾಗಿಲ್ವಾ? ತುಂಬಾ ಟೇಸ್ಟ್ ನಿಜ ಹೇಳಕ್ಕ, ಗಡ್ಬಡಿದು ನಿಮಗೆ ನೋಡಿ ಗಾಯ್ಸ್ ದುಡ್ಡು ಬುಜ್ಜೋತಿತ್ತ ಬರಕ ನೀನ್ ತಿನ್ಬೇಕು, ಆ ಚೆನ್ನಾಗಿ ಬಿಡ್ಬೇಕು. ಬಂದ್ ಮಾತಾಡ್ತಾ ಬಂದು ಹತ್ರ ತಾಯಿ ಹೃದಯ ಅದು ಯಜಮಾನಿಗೆ ತಗೊಂಡಿರ್ಬೋದು. ಯಜಮಾನಿಗೆ ಕೊಡ ಹುಡುಗಿರು ಬೀಳ್ತಾರೆ ಇವತ್ತು ಜಾತ್ರೆಯಲ್ಲಿ. ಹೋಗದೆ ಹೆಂಗ್ ಹೇಳ್ತಿದ್ಯಣ್ಣ? ಪೂರ್ತಿ ಹೋಗದೆ ತಲ್ಸುತ್ತೆ ಈ ಬಿಸಿಲಿಗೆ. ಯಾರಿದು? ಚಿನಿಯ ಕಣ್ಣಾನೆ ಕಣ್ಣೇ ಸ್ವಲ್ಪ ವಾಚ್ ಹಾಕೊಂಡಿದ್ದೆ, ಚೆನ್ನಾಗಿತ್ತು, ಮ್ಯಾಚ್ ಆಗಿತ್ತು. ಕಿತ್ಕೊಂಡ್ಬಿಟ್ಟಿದ್ದೀನಿ, ಸಾಯ್ತಾವ್ ನಾಯಿ ಸಾಯಂಗೆ. ಎಲ್ಲರೂ ಬಿಡ್ತಾ ಇಲ್ಲ, ದೂರಕ್ಕೆ ಹೋಗ್ಬಿಡ. ಗಂಡ ಗೊತ್ತ ಕರೆಕ್ಟಾಗಿ ಅವ್ರು ಕುಳ್ಕೊಳ್ಳಿಕ್ಕಿದ್ದು ತಲೆ ಚೆನ್ನಾಗೈತಿ ಬಿಡುದು. ಅಯ್ಯೋ ನೀನ್ ಹಂಗ್ ತಿತ್ತಾಳಲ್ಲ, ಇವ ದೋಪ ಮಾಡ್ಕೊಂಡು. ಜಾಸ್ತಿ ಇರೋದು ಕಾಸ್ಟ್ಲಿ ಇದು, ನಾನೇ ಕಾಸು ಕೊಟ್ಟಿದ್ದು. ತಿನ್ಬೇಕು ಅಂತ 40 ರೂಪಾಯಿ ಕರೆಕ್ಟ್ ಏನಕ್ಕ ಇಷ್ಟೇಷ್ಟು ಕಾಣಿಸ್ತಿಯಲ್ಲಕ್ಕ? ಅಕ್ಕ ಹೆಂಗ್ ಕಾಣಿಸಿ ಗೊತ್ತಾ ನೀನು? ಹುಡುಗಿ ತಗೊಳ್ಬೇಕು ಹೋಗಿದ್ದೆ ಇರ್ತಾರಲ್ಲ ಕೆಣಕದು, ಸುಮ್ಮನೆ ಹೋಗ ಹುಡ್ಗನ್ ಕೆಣಕ್ತಾವಳೆ ನಮ್ಮ ಅಕ್ಕ. ಜಾತ್ರೆ ಯಾರು ನನ್ನ ಅಕ್ಕ ಹಿಡಿತಾರೆ, ಅದಕ್ಕೆ ನಮ್ಮ ಅಕ್ಕ ಒಂದು ಪ್ಯಾಂಟ್ ರೂಪಾಯಿ ಹಂಚ್ಬಿಟ್ಟು ಒಂದೇ ಸಲ ಹಣ 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 ಅಂತ ಬಂದು ಮಾತಾಡ್ತಾರೆ ಮಾಡ್ಬಿಡ್ತೀನಿ. ಅಜ್ಜನೇನೋ ಜನ ಬರ್ತಾರೆ, ಟ್ಯೂಷನ್ ಬರೋರ್ನೆಲ್ಲ ಕರ್ಸ್ಬಿಡ್ತೀನಿ. ಅವೆಲ್ಲ ಜಾತ್ರೆಯಲ್ಲಿ ದೇವ್ರ ಮೇಲೆ ಭಕ್ತಿಯಿಂದ ಇದ್ರೆ ನಮ್ಮ ಆಂಟಿ ಕರ್ಕೊಂಡ್ಬಂದು ಬೇಡ ಅಂದ್ರು ಜ್ಯೂಸ್ ಕೊಡ್ತೀನಿ ಅಂತ ಹೇಳಿ ಕೂರ್ಸಿ. ಎಷ್ಟು ಒಳ್ಳೆಯವ್ರು ಅಂದ್ರೆ ಆಂಟಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾಯಿ ಹೊಡೆಯೋರು ಹೊಡಿಯೋರು ಬೈಯೋರು ಹಿಂದಿಂದೆ ಹೇಳಕ್ಕ. ಬೇಡ ಬೇಡ ಆಂಟಿ. ಪ್ರೇಮ ಇದ್ಕೊಳಕ ನಾವೇ ಹಾಕೊಳಣ, ಟ್ರಿಪ್ ಹಾಕೋಣ ತಗೊಳಕ. ಅವರೇ ನಾವೇ ತಾನೇ ಬಂದಿದ್ದು. ಹಾಕೊಂಚೂರು ಬೇಡ ಬೇಡ ಅಂತೀನಿ ಪ್ರೇಮ. ಬೇಡ ಪ್ರೇಮ, ಬೇಡ ಕಣ ಫುಲ್ ಹಾಕು. ನಮ್ ಬೇಡ ಅಂದ್ರೆ ಸುಮ್ಮನೆ ಕೇಳಲ್ಲ ಕಣ್ರ ನೀವು. ಚೂರು ಹಾಕ್ಬಿಡು. ಬೇಡ ಕಣ್ರು, ನಿಂಬೆ
ಉಪ್ಪು ನಿಂಬೆಹಣ್ಣಿನ ಕೊಪ್ಪಳು ಒಂಚೂರು. ಇನ್ನೊಂದ್ಸರಿ ಕೇಳ್ತೀನಿ. ಕೈಯಲ್ಲಿ ಎತ್ಕೊಂಡ್ಬಿಡದ ಕಾಸ್ಟ್ಲಿ ಐಟಮ್ ಇದು ನೋಡು. ಚಿನ್ನ ಚೈನು ಗಿನ್ನ ಚೈನ್ ಹಾಕೊಂಡು ಹೋಗಲ್ಲ. ಸೈಡಿಗೆ ಸ್ವಲ್ಪ ನೋಡಿ ಗೈಸ್, ಹೆಂಗೈತೆ ಕರೆಕ್ಟಾಗಿ ಹೇಳಿ ಗೈಸ್. ಅಕ್ಕಯ್ಯ ಚಿಕ್ಕ ವಯಸ್ಸಲ್ಲ ನೀನು ಡುಂಡ ಕಟ್ಕೊಂಡು ಹೆಂಗೆ ಕೂತಿ ನಡೆಸ್ತಿದ್ರು ಗೊತ್ತಾ? ನೆನಪಿದೀರೋ ನಿಂಗೆ? ಸರಿ ಹೌದಾ ಟಾಪು ಆ ಪ್ಯಾಂಟ್ ನೋಡಿ ಗೈಸ್. ಯಾಕೆ ನಿಂಗೆ ಜ್ಯೂಸ್ ಬಿಡುವಾ? ಇಸ್ಕೊಂಡು ನಮ್ಗೆ ಕೊಡತಾನೆ. ಜನರೆಲ್ಲ ಸೇರ್ತಿದ್ದಾರೆ.